ಕೆಟ್ಟ ಉಸಿರಿನ ಟಾಪ್ 5 ಕಾರಣಗಳು. 5ನೇದು ENT ಅಂದ್ರೆ ಕಿವಿ, ಮೂಗು ಮತ್ತು ಗಂಟ್ಲು ಸೋಂಕುಗಳು. ಕಿವಿ, ಗಂಟಲು ಮತ್ತು ಮೂಗು ಪರಸ್ಪರ ಸಂಪರ್ಕದಲ್ಲಿರೋದ್ರಿಂದ ಮತ್ತು ಅವುಗಳೆಲ್ಲವೂ ಬಾಯಿಂದ ಹೊರಬರುತ್ತದೆ ಎಂಬ ಕಾರಣದಿಂದ ಕೆಟ್ಟ ಉಸಿರು ಖಂಡಿತವಾಗಿ ಉಂಟಾಗುತ್ತೆ. 4ನೇದು ಬಾಯಿಯ ಒಣತನ. ಬಾಯಿಯ ಒಣತನಕ್ಕೆ ಕಾರಣಗಳು ಎಂದರೆ ಬಾಯಿಂದ ಉಸಿರಾಡುವುದು, ಕಡಿಮೆ ನೀರಿನ ಸೇವನೆ ಅಥವಾ ಮದ್ಯಪಾನ ಮತ್ತು ಧೂಮಪಾನ ಕೂಡ ಆಗಬಹುದು. ಇವೆಲ್ಲವೂ ಬಾಯಿ ಒಣಗಲು ಮತ್ತು ಕೆಟ್ಟ ಉಸಿರಿಗೆ ಕಾರಣವಾಗಬಹುದು. 3 ವಸಡು ರೋಗಗಳು. ಬಹುತೇಕರು ಇದನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ತಮಗೆ ವಸಡು ರೋಗವಿರುವುದು ತಿಳಿಯದಿದ್ದರೂ ಅದು ಕೆಟ್ಟ ಉಸಿರಿಗೆ ಕಾರಣವಾಗ್ತದೆ. 2ನೇದು ನಾಲಿಗೆ. ನೀವು ಹಲ್ಲುಗಳನ್ನ ಸರಿಯಾಗಿ ಬ್ರಷ್ ಮಾಡ್ತಿದ್ರು ಕೂಡ ನೀವು ನಿಮ್ಮ ನಾಲಿಗೆಯನ್ನು ಸ್ವಚ್ಛಗೊಳಿಸದಿದ್ರೆ ನಿಮಗೆ ಖಂಡಿತವಾಗಿಯೂ ಕೆಟ್ಟ ಉಸಿರಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅತ್ಯುತ್ತಮ ಕಾರಣ ಎಂದರೆ ತಪ್ಪಾದ ಬ್ರಷಿಂಗ್ ಮತ್ತು ದುರ್ಬಲ ಬಾಯಿಯ ಆರೈಕೆ. ಅಂದ್ರೆ ನೀವು ಹಲ್ಲುಗಳನ್ನ ತಪ್ಪಾಗಿ ಬ್ರಷ್ ಮಾಡ್ತಿದ್ರೆ ನಿಮ್ಗೆ ಕೆಟ್ಟ ಉಸಿರಿದೆ ಎಂಬುದು ಖಚಿತ. ಯಾವುದೇ ಸುಗಂಧ ದ್ರವ್ಯ, ಚೂಯಿಂಗ್ ಗಮ್ ಅಥವಾ ಬಾಯಿಗೆ ಹಾಕುವ ಲಿಕ್ವಿಡ್ ಕೂಡ ನಿಮ್ಮ ಕೆಟ್ಟ ಉಸಿರನ್ನು ತಡೆಯಲು ಸಾಧ್ಯವಿಲ್ಲ. ಈ 5 ಸಮಸ್ಯೆಗಳನ್ನ ನಿವಾರಿಸಿದರೆ ನಿಮ್ಗೆ ಕೆಟ್ಟ ಉಸಿರು ಇರದು ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು.